ಯಾಕಂತಂದ್ರೆ ಇದು ನೇರವಾಗಿ ಬರ್ತಕ್ಕಂಥ ತಳಿ ಇದು. ಸೊ ಜಾಸ್ತಿ ಅಗಲ ಹೋಗೋದಿಲ್ಲ, ನೇರವಾಗಿ ಬರ್ತಕ್ಕಂಥ ತಳಿ ಇರೋದ್ರಿಂದ ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜನ ನೀವು ಸಾಲಿನಿಂದ ಸಾಲಿಗೆ 3 ಫೂಟು, ಬೀಜದಿಂದ ಬೀಜಕ್ಕೆ 1 ಫೂಟ್ ಅಂತರದಲ್ಲಿ ಬಿತ್ತನೆ ಮಾಡ್ಬೋದು. ಯಾಕಂತಂದ್ರೆ ಈ ರೇವಂತ್ ಡಬಲ್ ಬಿಟಿ ನೇರವಾಗಿ ಹೋಗುವಂಥ ತಳಿ, ಜಾಸ್ತಿ ಅಗಲ ಹೋಗೋದಿಲ್ಲ. ಹಾಗಾಗಿ ಇದನ್ನ ಸಸಿಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಈಗ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದ್ರೆ 2 ಎಕರೆ ಇಳುವರಿ 1 ಎಕರೆ ತಗೊಳ್ಳೋದು ಅಂತ. ನೀವು 2 ಎಕರೆ ಬಿತ್ತಿ ನಾನು 2 ಎಕರೆ ಇಳುವರಿ ತಗೊಳ್ತೀನಿ ಅಂತ ಹೇಳೋದಕ್ಕಿಂತ ಈ ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜನ 1 ಎಕರೆದಲ್ಲಿ ಸಸಿಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು 2 ಎಕರೆ ಇಳುವರಿ 1 ಎಕರೆ ತಗೊಳ್ಳೋದು. ಈ ಕಾನ್ಸೆಪ್ಟ್ ಒಳಗೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಂತ, ಈ ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜನ ಕೆಂಪು ಭೂಮಿ, ಕಪ್ಪು ಭೂಮಿ, ಮಳೆ ಆಶ್ರಿತ, ನೀರಾವರಿ, ನೀರು ಕಡಿಮೆ, ಮಳೆ ಜಾಸ್ತಿ, ಮಳೆ ಕಡಿಮೆ, ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ಕಂತ ತಳಿ ಇದು ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜ. ಸೊ ಇಲ್ಲಿ ನಿಮ್ಗೆ 4 ಅಂಶಗಳನ್ನು ನಾವು ನಿಮ್ಮ ಲಿಟ್ರೇಚರ್ಲ್ಲಿ ಕೊಟ್ಟಿದ್ದೀವಿ ಅಂತ. ನಿಮ್ಗೆ ಏನು ಮುಂಚಿತವಾಗಿ ನುಡಿದಂತೆ ನಡೆಯುತ್ತಕ್ಕಂಥ ಕಂಪನಿ ಅಂತ ಪ್ರವರ್ಧನ್ ಸೀಡ್ಸ್. ನಾವೇನು ಮಾಡಿದ್ವಿ, ನಿಮಗೆ ಲಿಟ್ರೇಚರಲ್ಲಿ ನಿಮ್ಗೆ ಕೊಡ್ತಕ್ಕಂಥ ಕರೆಪತ್ರದೊಳಗೆ 4 ಅಂಶಗಳನ್ನು ನಾವು ಇದರೊಳಗೆ ಮಾಡಿದ್ದೀವಿ. 4 ಅಂಶ ಏನು? ಮೊದಲನೇ ಅಂಶ ಇಲ್ಲಿ ಬರೆದಿದ್ದೀವಿ ನಾವು, ಸಾಂದ್ರತೆಯಿಂದ ಕೂಡಿದ ದಟ್ಟವಾದ ಗಿಡ, ಅಂದ್ರೆ ನೇರವಾಗಿ ಹೋಗ್ತಕ್ಕಂಥ ತಳಿ ಮತ್ತು ಸಸಿಗಳನ್ನು ಜಾಸ್ತಿ ಕೂಡಿಸ್ಬೋದು ಅಂತೇಳಿ ನಿಮ್ಮ ಲಿಟ್ರೇಚರಲ್ಲಿ ನಾವು ಬರೆದಿದ್ದೀವಿ. ಅದ್ರ ತಕ್ಕಂಗೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಎರಡನೇದು ಏನಂತ ಆ ಕಡೆ ಇದೆ, ಇಲ್ಲಿ ಬನ್ನಿ. ಏನೇ ಬರ್ತಕ್ಕಂಥ ತಳಿ ಇದು ಅಂದ್ರೆ ಮೊದಲನೇ 2 ಪಿಕ್ಕಿಂಗ್ನಲ್ಲಿ 80% ಇಳುವರಿ ಬರುತ್ತೆ. ಅಂದ್ರೆ ಈಗಾಗಲೇ ಅಲ್ಲಿ ಹೊಡೆದಿರೋದು ನೋಡಿದ್ರಿ ನೀವು. ಎರಡು ಪಿಕ್ಕಿಂಗ್ ಒಳಗೆ ಅಂದ್ರೆ 2 ಸಲ ಹತ್ತಿ ಬಿಡಿಸೋದ್ರಾಗ ಏನು ನಿಮ್ಗೆ ಇಳುವರಿ ಬರ್ಬೇಕಂತ ಏನು ಇರ್ತೈತಲ್ಲ, ಅದು 2 ಪಿಕ್ಕಿಂಗ್ ಒಳಗೆ ಬಂದ್ಬಿಡುತ್ತೆ. 2 ಸಲ ಹತ್ತಿ ಬಿಡಿಸೋದ್ರಾಗ 80% ಇಳುವರಿ ನಿಮಗೆ ಬರುತ್ತೆ. ಇನ್ನು 2 ಪಿಕ್ಕಿಂಗ್ ಒಳಗೆ 100% ಬರ್ತೈತಿ. ಅಂದ್ರೆ ಇದು ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜ 140 ದಿನಕ್ಕೆ ಬರ್ತಕ್ಕಂಥ ತಳಿ. ಹಂಗಾಗಿ ಏನಾಗ್ತೈತೆ ಅಂತ, ನಿಮಗೆ ಈ ಒಂದು ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜದೊಳಗೆ ತುಂಬ ಚೆನ್ನಾಗಿ ಹೊಡೆದು ಬಂದು ಹತ್ತಿ ಬಿಡಿಸೋದಕ್ಕೆ ಕೂಡ ಭಾಳ ಸುಲಭ ಇರ್ತೈತಿ. ಹತ್ತಿ ಬಿಡಿಸಂತ ಆಳಿನ ಖರ್ಚು ಕೂಡ ಭಾಳ ಕಡಿಮೆ ಆಗ್ತೈತಿ ನಿಮಗೆ ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜನ ಬಿತ್ತನೆ ಮಾಡಿದ್ರೆ. ಇಲ್ಲಿ 3ನೇದು ಇರುವಂಥ ಕೀಟದ ಬಾಧೆ ಕಡಿಮೆ, ನಾವು ಅದರೊಳಗೆ ಬರೆದಿದ್ದೀವಿ. ಇಲ್ಲಿ ರೈತರು ಹಾಕಿದಂಥವ್ರು ಕೇಳ್ಬೋದು, ಇದಕ್ಕೆ ಬಿಳಿದಾಮಿ, ಕರೆದಾಮಿ, ಹಸಿರುದಾಮಿ ಅದೇನೋ ಬರ್ತೈತಲ್ಲ, ಅದು ಬರ್ತಕ್ಕಂಥ ಬಾಧೆ ಇದು ಭಾಳ ಕಡಿಮೆ ಇರ್ತೈತಿ. ರೇವಂತ್ ಡಬಲ್ ಬಿಟಿ ಹತ್ತಿ ಬೀಜದೊಳಗೆ ರಸ ಇರುವಂಥ ಕೀಟದ ಬಾಧೆಯನ್ನು ಸಹಿಷ್ಣುತೆಯನ್ನು ಹೊಂದಿರತಕ್ಕಂಥ ತಳಿಯಾಗಿರ್ತೈತಿ. ಇದನ್ನ ಇಲ್ಲಿ ನೋಡ್ಬೋದು. ನಿಮಗೆ ಮಳೆ ಕಡಿಮೆ ಆದರೂ ಕೂಡ ಇಳುವರಿ ಜಾಸ್ತಿ ಬರಬೇಕು ಅಂತ ಒಂದು ತಳಿ ಏನೈತಲ್ಲ ರೇವಂತ್ ಡಬಲ್ ಬಿಟಿ ಇದೆ. ಇಲ್ಲಿ 4 ಅಂಶಗಳನ್ನು ನಾವು ನಿಮ್ಮ ಲಿಟ್ರೇಚರ್ಗಳಿಗೆ ಬರೆದಿದ್ದೀವಿ, ಅದರಂಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹತ್ತಿ ಕೂಡ ತುಂಬ ಚೆನ್ನಾಗಿ ಹೊಡೆದಿದೆ ಮತ್ತು ದಟ್ಟವಾದ ಸಾಂದ್ರತೆ ಒಳಗೆ ಬಿತ್ತನೆ ಮಾಡ್ಕೋಬೋದು ಅಂತೇಳಿ ಇಲ್ಲಿ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ನೀವು ಸೊ ಇಲ್ಲಿ ಸತ್ಯಾಂಶ ನಿಮ್ಗೆ ಗೊತ್ತಾಗಿದೆ. ಅಂತರ ಕಡಿಮೆ ಇಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತೇಳಿ ಅಲ್ಲಿ ನಾನು ಹೇಳಿ. ರೇವಂತ್ ಡಬಲ್ ಬಿಟಿ, 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 ಹೀಗೆ ರೇವಂತ್ ಡಬಲ್ ಬಿಟಿ, 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 ರೇವಂತ್ ಡಬಲ್ ಬಿಟಿ. ಇನ್ನೂ ಬಹಳ ಮಹತ್ವದ